ಕಾಂಗ್ರೆಸ್ ಸರ್ಕಾರ ಇದೀಗ ದ್ವೇಷ ಭಾಷೆ ಬಿಲ್ ಮಂಡನೆ ಆಗಿದೆ. ಹೀಗಾಗಿ ಹಿಂದೂಪರ ಸಂಘಟನೆಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಇದು ಮುಸ್ಲಿಂ ಓಲೈಕೆಗಾಗಿ ಈ ಒಂದು ಬಿಲ್ ತಂದಿದ್ದಾರೆ ಅಂತ ಒಂದು ಕಡೆ ಕಿಡಿಕಾರ್ತಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲು ಈಗ ತಯಾರಿ ನಡೆಸಿದ್ದಾರೆ. ಇಲ್ಲಿ ಹಿಂದೂಪರ ಮುಖಂಡರಿದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ದ್ವೇಷ ಭಾಷೆ ಬಿಲ್ ಈಗ ಮಂಡನೆ ಆಗಿದೆ, ಏನು ಹೇಳ್ತೀರಿ ಸರ್ಕಾರ ಈ ಒಂದು ಬಿಲ್ ವಿಚಾರವಾಗಿ ಅಂತ? ಇದು ದ್ವೇಷ ಭಾಷಾ ಬಿಲ್ ಅಲ್ಲ, ಹಿಂದೂ ದ್ವೇಷದ ಬಿಲ್ ಇದೆ. ಯಾಕೆಂತ ಹೇಳಿದರೆ ಈಗಾಗಲೇ ಕಾನೂನಲ್ಲಿ ಸಾಕಷ್ಟು ಅವಕಾಶಗಳು ಇದ್ದರೂ ಸಹ ಇದನ್ನು ಮುಸ್ಲಿಮರ ಓಲೈಕೆ ಮಾಡಲಿಕ್ಕಾಗಿ ರಾಜಕೀಯ ಉದ್ದೇಶಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಹಿಂದೂಗಳ ವಾಕ್ ಸ್ವಾತಂತ್ರ್ಯವನ್ನು ಈಗಾಗಲೇ ಸಂತರನ್ನ, ನಾಯಕರನ್ನ, ಮುಂದೆ ಮುಖಂಡರನ್ನ ಬಂಧಿಸಿ ಅವರ ಮೇಲೆ ಗಡೀಪಾರು ಮಾಡುವಂಥ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈಗ ಕಾನೂನನ್ನು ತೆಗೆದುಕೊಂಡು ಮುಸ್ಲಿಮರನ್ನು ಓಲೈಕೆ ಮಾಡಲಿಕ್ಕಾಗಿ ಮತ್ತಷ್ಟು ಹಿಂದೂಗಳ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ವ್ಯವಸ್ಥೆ ಪಿತೂರಿ ಈ ಬಿಲ್ ಮೂಲಕ ಮಾಡ್ತಾ ಇದೆ. ಇದನ್ನು ತೀವ್ರವಾಗಿ ಖಂಡನೆಯನ್ನು ಮಾಡ್ತಾ ಇದ್ದೇವೆ. ಇದು ಸಂವಿಧಾನ ಬಾಹಿರವಾದಂಥ ಬಿಲ್ ಇದೆ ಮತ್ತು ಇದಕ್ಕೆ ಯಾವುದೇ ರೀತಿಯಲ್ಲಿ ಇದ್ರ ವಿರುದ್ಧವಾಗಿ ಬೃಹತ್ ಪ್ರಮಾಣದ ಹೋರಾಟವನ್ನು ಎಲ್ಲ ಸಂಘಟನೆಗಳು ಸೇರಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡಲಿಕ್ಕಿದ್ದೇವೆ. ಸರ್, ಏನು ಹೇಳ್ತೀರಿ ಈ ಒಂದು ಬಿಲ್ ವಿಚಾರವಾಗಿ ಅಂತ? ಇದೇನು ಮುಸ್ಲಿಂ ಓಲೈಕೆಗಾಗಿ ಅಂತ ಹೇಳ್ತೀರಾ, ಏನು ಆರೋಪ ಮಾಡ್ತಾರಂತ? ಸಂಪೂರ್ಣವಾಗಿ ಈ ರಾಜ್ಯವನ್ನು ಇಸ್ಲಾಮಿಕ್ ಮತ್ತು ಕ್ರಿಶ್ಚಿಯನ್ ರಾಷ್ಟ್ರವನ್ನು ಮಾಡಲಿಕ್ಕೆ ಹೊರಟಿರುವಂಥ ರಾಜ್ಯ ಸರ್ಕಾರ ಮತ್ತು ಮೇಲಿರುವಂಥ ಕೆಲವೊಂದಷ್ಟು ಈಗ 15 ವರ್ಷದಿಂದ ಸೈಡಿಗೆ ಕೂತಿರುವಂಥವರಿಗೆ ಬೇರೆ ಯಾವುದೋ ಆಪ್ಷನ್ಸ್ ಇಲ್ಲ, ಈ ವೇಯನ್ನು ತೊಗೊಂಡ್ಬಂದಿದ್ದಾರೆ. ದುರದೃಷ್ಟ ಏನು ಅಂದರೆ ಇದರಲ್ಲಿ ನಮ್ಮ ಇಲ್ಲಿರುವಂಥ ಹಿಂದುತ್ವದ ಸರ್ಕಾರದಲ್ಲೂ ಕೂಡ ತೀವ್ರವಾಗಿ ಇದನ್ನು ವಿರೋಧಿಸುತ್ತಿಲ್ಲ, ಪ್ರಮುಖ ಸಂಘಟನೆಗಳು ಕೂಡ ಇದನ್ನು ವಿರೋಧಿಸುತ್ತಿಲ್ಲ. ಅಂದರೆ ಎಲ್ಲೋ ನಮಗೆ ಡೌಟ್ ಅನಿಸುತ್ತೆ, ಇಲ್ಲಿರುವ ರಾಜ್ಯ ಸರ್ಕಾರಕ್ಕೂ ಕೂಡ ಹಿಂದುತ್ವ ಯಾಕೋ ತಲೆನೋವಾಗಿರ್ಬೋದು. ಇದನ್ನು ನಾನು ಖಂಡಿಸ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಹಿಂದೂ ಜನಜಾಗೃತಿ ಸಮಿತಿ, ಸನಾತನ ಸಂಸ್ಥೆ ಮತ್ತು ಶ್ರೀರಾಮ್ ಸೇನೆಯಿಂದ ಉಗ್ರವಾದ ಹೋರಾಟವನ್ನು ನಾವು ಖಂಡಿತವಾಗಿ ಪ್ರಾರಂಭ ಮಾಡ್ತೀವಿ. ಇದು ಏನೇ ಅವರು ಬಿಲ್ಲನ್ನು ಮಸೂದೆಯನ್ನು ಮಾಡಲಿ, ಅದನ್ನು ಧಿಕ್ಕರಿಸಿ ನಮ್ಮ ಹಿಂದುತ್ವದ ಹೋರಾಟ ನಾವು ಮಾಡೇ ಮಾಡ್ತೀವಿ ಅಂತ ಈ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ ನಾನು. ಸರ್, ಬಿಲ್ ತಂದಿದ್ದಾರೆ. ಒಂದು ಕಡೆ ಯಾರು ದ್ವೇಷ ಭಾಷಣ ಮಾಡ್ತಾರೆ ಅವ್ರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಾರೆ. ಅದಕ್ಕೆ ಒಂದು ಕಡೆ ಡೆಫಿನೇಷನ್ ಸಹ ಇಲ್ಲ. ಒಂದು ಕಡೆ ದ್ವೇಷ ಭಾಷಣ ಬಿಲ್ಲನ್ನು ತಂದಿದ್ದಾರೆ, ಒಂದು ಕಡೆ ಸಾರ್ವಜನಿಕರು ಗಮನಕ್ಕೂ ತಂದಿಲ್ಲ. ಈ ಒಂದು ವಿಚಾರವಾಗಿ ಒಂದು ಆರೋಪ ಮಾಡ್ತಿದ್ರಾ? ನೋಡಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅನೇಕರ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ಪ್ರೊಫೆಸರ್ KS ಭಗವಾನ್ ಅವರು ನಮ್ಮ ದೇವರನ್ನು ವಿಡಂಬನಾತ್ಮಕವಾಗಿ ಮಾತಾಡಬೇಕಾದ್ರೆ ಅವ್ರಿಗೆ ಯಾವುದೇ ರೀತಿಯ ದ್ವೇಷ ಕಾಣಿಸ್ಲಿಲ್ಲ, ವಾಕ್ ಸ್ವಾತಂತ್ರ್ಯ ಅಂತ ಹೇಳ್ತಿದ್ದಾರೆ. ಇವತ್ತು ನಮ್ಮ ಹಿಂದೂ ನಾಯಕರು, ಹಿಂದೂ ಕಾರ್ಯಕರ್ತರು ಇವತ್ತು ಕಾರ್ಯಕ್ರಮಗಳಲ್ಲಿ ಮಾತಾಡಿದರೆ ಇವತ್ತು ದ್ವೇಷ ಭಾಷಣ ಅನ್ನುವಂತಹ ಒಂದು ಷಡ್ಯಂತ್ರವನ್ನು ಇವತ್ತು ನಿರ್ಮಾಣ ಮಾಡ್ತಾ ಇದೆ. ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದು ಏನು ಅಂತ ಹೇಳಿದರೆ, ಒಂದು ಹಿಂದೂ ಮುಖಂಡರ, ಹಿಂದೂ ಕಾರ್ಯಕರ್ತರ ಒಂದು ಧ್ವನಿಯನ್ನು ಅಡಗಿಸುವಂತಹ, ನಿಯಂತ್ರಿಸುವಂತಹ, ಅವರನ್ನು ಒಂದು ದಮನ ಮಾಡುವಂತಹ ಪ್ರಯತ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಸರ್, ಹೋರಾಟ ಯಾವ ರೀತಿ ಇರುತ್ತಂತ ಈ ಒಂದು ಬಿಲ್ ಈಗ ಮಂಡನೆ ಆಗಿದೆ? ಇನ್ನೂ ಹೋರಾಟದ ಬಗ್ಗೆ ಚರ್ಚೆ ಮಾಡಿಲ್ಲ. ಬಟ್ ಕಾಂಗ್ರೆಸ್ ಸರ್ಕಾರ ಮೇಲ್ನೋಟಕ್ಕೆ ಹಿಂದೂಗಳನ್ನ ವಿರೋಧ ಮಾಡಿಕೊಂಡು ರಾಜಕೀಯ ಮತ್ತು ಓಲೈಕೆ ರಾಜಕಾರಣ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದೆ. ಬಟ್ ಪ್ರತಿಯೊಬ್ಬ ಹಿಂದೂಗಳು ಕೂಡ ಎಚ್ಚೆತ್ತುಕೊಂಡು ಮುಂದೆ ಹೋರಾಟಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ಕೋಬೇಕು ಅಂತ ತಿಳ್ಕೊಳ್ತೀವಿ. ಸರ್, ಏನು ಹೇಳ್ತೀರಿ ಈ ಒಂದು ಬಿಲ್ ವಿಚಾರವಾಗಿ? ಸರ್, ಈ ಬಿಲ್ ವಿಚಾರವಾಗಿ ಈ ಬಿಲ್ ಬರಬಾರ್ದಿತ್ತು. ಮೊದಲೇ ಬಿಲ್ ಇತ್ತು, ಆದ್ರೂ ಈ ಥರ ತೊಗೊಂಡು ಮತ್ತೆ ಮುಸ್ಲಿಮರು ಓಲೈಕೆ ಮಾಡಿಕೊಂಡು ಮತ್ತು ಯಾವ ಹಗರಣಗಳಿದೆ ಅದನ್ನು ಮುಚ್ಚಾಕ್ಲಿಕ್ಕೋಸ್ಕರ ಇದನ್ನೆಲ್ಲ ತೊಗೊಂಡು ಬಂದಿದ್ದಾರೆ. ಈಗ ಮೊನ್ನೆ ಎಲ್ಲ ಗೃಹಲಕ್ಷ್ಮಿ ಇದೆಲ್ಲ ಆಯಿತು, ಅದನ್ನು ಮುಚ್ಚಾಕ್ಲಿಕ್ಕೆ ಇದನ್ನೊಂದು ತೊಗೊಂಬಂದಿದ್ದಾರೆ. ಮತ್ತು ರಾಜಕಾರಣಿಗಳೆಲ್ಲ ಅದೇ ಥರ ಇದ್ದಾರೆ. ಈಗ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJP ಯವರು ಏನೋ ಒಂದು ತರ್ತಾರೆ, ಅದನ್ನು ಇಂಪ್ಲಿಮೆಂಟೇಷನ್ ಮಾಡದೆ ಇವರು ಒಂದು ತೊಗೊಬರ್ತಾರೆ, ಇವರು ಮಾಡೋಗಲ್ಲ. ಆ ಥರ ಎಲ್ಲ ಅದೇ ಥರ ಆಗ್ತಾಯಿದೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ತೀವ್ರವಾಗಿ. ಹಿಂದೂಪರ ಮುಖಂಡರ ಮಾತಾಗಿತ್ತು. ಅಂದರೆ ದೊಡ್ಡ ಮಟ್ಟದ ಹೋರಾಟ ಮಾಡೋಕ್ಕೆ ಮುಂದಾಗ್ತಿದ್ದೇವೆ. ಈಗ ಪ್ರತಿಯೊಂದು ಸಂಘಟನೆಗಳು ಒಂದು ಕಡೆ ಕರೆ ಕೊಡ್ತೀವಿ. ಯಾಕಂದರೆ ಇದು ಹಿಂದೂಪರ ಬಿಲ್ ಆಗಿದೆ, ಹಿಂದೂಗಳನ್ನು ಮತ್ತು ಸ್ವಾಮೀಜಿಗಳನ್ನು ಜೈಲಿಗೆ ಕಳಿಸುವ ಬಿಲ್ ಆಗಿದೆ ಎಂಬುದು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಂಗ್ರೆಸ್ ಸರ್ಕಾರ ಇದೀಗ ದ್ವೇಷ ಭಾಷೆ ಬಿಲ್ ಮಂಡನೆ ಆಗಿದೆ. ಹೀಗಾಗಿ ಹಿಂದೂಪರ ಸಂಘಟನೆಗಳು ಆಕ್ರೋಶ ಹೊರಾಗ್ತಿದ್ದಾರೆ. ಇದು ಮುಸ್ಲಿಂ ಓಲೈಕೆಗಾಗಿ ಈ ಒಂದು ಬಿಲ್ ತಂದಿದ್ದಾರೆ ಅಂತ ಒಂದು ಕಡೆ ಕಿಡಿಕಾರ್ತಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲು ಈಗ ತಯಾರಿ ನಡೆಸಿದ್ದಾರೆ. ಇಲ್ಲಿ ಹಿಂದೂಪರ ಮುಖಂಡರಿದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ದ್ವೇಷ ಭಾಷೆ ಬಿಲ್ ಈಗ ಮಂಡನೆ ಆಗಿದೆ, ಏನು ಹೇಳ್ತೀರಿ ಸರ್ಕಾರ ಈ ಒಂದು ಬಿಲ್ ವಿಚಾರವಾಗಿ ಅಂತ? ಇದು ದ್ವೇಷ ಭಾಷಾ ಬಿಲ್ ಅಲ್ಲ, ಹಿಂದೂ ದ್ವೇಷದ ಬಿಲ್ ಇದೆ. ಯಾಕೆಂತ ಹೇಳಿದರೆ ಈಗಾಗಲೇ ಕಾನೂನಲ್ಲಿ ಸಾಕಷ್ಟು ಅವಕಾಶಗಳು ಇದ್ದರೂ ಸಹ ಇದನ್ನು ಮುಸ್ಲಿಮರ ಓಲೈಕೆ ಮಾಡಲಿಕ್ಕಾಗಿ ರಾಜಕೀಯ ಉದ್ದೇಶಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಹಿಂದೂಗಳ ವಾಕ್ ಸ್ವಾತಂತ್ರ್ಯವನ್ನು ಈಗಾಗಲೇ ಸಂತರನ್ನ, ನಾಯಕರನ್ನ, ಮುಂದೆ ಮುಖಂಡರನ್ನ ಬಂಧಿಸಿ ಅವರ ಮೇಲೆ ಗಡೀಪಾರು ಮಾಡುವಂಥ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈಗ ಕಾನೂನನ್ನು ತೆಗೆದುಕೊಂಡು ಮುಸ್ಲಿಮರನ್ನು ಓಲೈಕೆ ಮಾಡಲಿಕ್ಕಾಗಿ ಮತ್ತಷ್ಟು ಹಿಂದೂಗಳ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ವ್ಯವಸ್ಥೆ ಪಿತೂರಿ ಈ ಬಿಲ್ ಮೂಲಕ ಮಾಡ್ತಾ ಇದೆ. ಇದನ್ನು ತೀವ್ರವಾಗಿ ಖಂಡನೆಯನ್ನು ಮಾಡ್ತಾ ಇದ್ದೇವೆ. ಇದು ಸಂವಿಧಾನ ಬಾಹಿರವಾದಂಥ ಬಿಲ್ ಇದೆ ಮತ್ತು ಇದಕ್ಕೆ ಯಾವುದೇ ರೀತಿಯಲ್ಲಿ ಇದ್ರ ವಿರುದ್ಧವಾಗಿ ಬೃಹತ್ ಪ್ರಮಾಣದ ಹೋರಾಟವನ್ನು ಎಲ್ಲ ಸಂಘಟನೆಗಳು ಸೇರಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡಲಿಕ್ಕಿದ್ದೇವೆ. ಸರ್, ಏನು ಹೇಳ್ತೀರಿ ಈ ಒಂದು ಬಿಲ್ ವಿಚಾರವಾಗಿ ಅಂತ? ಇದೇನು ಮುಸ್ಲಿಂ ಓಲೈಕೆಗಾಗಿ ಅಂತ ಹೇಳ್ತೀರಾ, ಏನು ಆರೋಪ ಮಾಡ್ತಾರಂತ? ಸಂಪೂರ್ಣವಾಗಿ ಈ ರಾಜ್ಯವನ್ನು ಇಸ್ಲಾಮಿಕ್ ಮತ್ತು ಕ್ರಿಶ್ಚಿಯನ್ ರಾಷ್ಟ್ರವನ್ನು ಮಾಡಲಿಕ್ಕೆ ಹೊರಟಿರುವಂಥ ರಾಜ್ಯ ಸರ್ಕಾರ ಮತ್ತು ಮೇಲಿರುವಂಥ ಕೆಲವೊಂದಷ್ಟು
ಈಗ 15 ವರ್ಷದಿಂದ ಸೈಡಿಗೆ ಕೂತಿರುವಂಥವರಿಗೆ ಬೇರೆ ಯಾವುದು ಆಪ್ಷನ್ಸ್ ಇಲ್ಲ, ಈ ವೇವನ್ನು ತೊಗೊಂಡ್ಬಂದಿದ್ದಾರೆ. ದುರದೃಷ್ಟ ಏನು ಅಂದರೆ ಇದರಲ್ಲಿ ನಮ್ಮ ಇಲ್ಲಿರುವಂಥ ಹಿಂದುತ್ವದ ಸರ್ಕಾರದವರು ಕೂಡ ತೀವ್ರವಾಗಿ ಇದನ್ನು ವಿರೋಧಿಸುತ್ತಿಲ್ಲ, ಪ್ರಮುಖ ಸಂಘಟನೆಗಳು ಕೂಡ ಇದನ್ನು ವಿರೋಧಿಸುತ್ತಿಲ್ಲ. ಅಂದರೆ ಎಲ್ಲೋ ನಮಗೆ ಡೌಟ್ ಅನಿಸುತ್ತೆ, ಇಲ್ಲಿರುವ ರಾಜ್ಯ ಸರ್ಕಾರಕ್ಕೂ ಕೂಡ ಹಿಂದುತ್ವ ಯಾಕೋ ತಲೆನೋವಾಗಿರ್ಬೋದು. ಇದನ್ನು ನಾನು ಖಂಡಿಸ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಹಿಂದೂ ಜನಜಾಗೃತಿ ಸಮಿತಿ, ಸನಾತನ ಸಂಸ್ಥೆ ಮತ್ತು ಶ್ರೀರಾಮ್ ಸೇನೆಯಿಂದ ಉಗ್ರವಾದ ಹೋರಾಟವನ್ನು ನಾವು ಖಂಡಿತವಾಗಿ ಪ್ರಾರಂಭ ಮಾಡ್ತೀವಿ. ಇದು ಏನೇ ಅವರು ಬಿಲ್ಲನ್ನು ಮಸೂದೆಯನ್ನು ಮಾಡಲಿ, ಅದನ್ನು ಧಿಕ್ಕರಿಸಿ ನಮ್ಮ ಹಿಂದುತ್ವದ ಹೋರಾಟ ನಾವು ಮಾಡೇ ಮಾಡ್ತೀವಿ ಅಂತ ಈ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ ನಾನು. ಸರ್, ಬಿಲ್ ತಂದಿದ್ದಾರೆ. ಒಂದು ಕಡೆ ಯಾರು ದ್ವೇಷ ಭಾಷಣ ಮಾಡ್ತಾರೆ ಅವ್ರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಾರೆ. ಅದಕ್ಕೆ ಒಂದು ಕಡೆ ಡೆಫಿನೇಷನ್ ಸಹ ಇಲ್ಲ. ಒಂದು ಕಡೆ ದ್ವೇಷ ಭಾಷಣ ಬಿಲ್ಲನ್ನು ತಂದಿದ್ದಾರೆ, ಒಂದು ಕಡೆ ಸಾರ್ವಜನಿಕರು ಗಮನಕ್ಕೂ ತಂದಿಲ್ಲ. ಈ ಒಂದು ವಿಚಾರವಾಗಿ ಒಂದು ಆರೋಪ ಮಾಡ್ತಿದ್ರಾ? ನೋಡಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅನೇಕರ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ಪ್ರೊಫೆಸರ್ KS ಭಗವಾನ್ ಅವರು ನಮ್ಮ ದೇವರನ್ನು ವಿಡಂಬನಾತ್ಮಕವಾಗಿ ಮಾತಾಡ್ಬೇಕಾದ್ರೆ ಅವ್ರಿಗೆ ಯಾವುದೇ ರೀತಿಯ ದ್ವೇಷ ಕಾಣಿಸ್ಲಿಲ್ಲ, ವಾಕ್ ಸ್ವಾತಂತ್ರ್ಯ ಅಂತ ಹೇಳ್ತಿದ್ದಾರೆ. ಇವತ್ತು ನಮ್ಮ ಹಿಂದೂ ನಾಯಕರು, ಹಿಂದೂ ಕಾರ್ಯಕರ್ತರು ಇವತ್ತು ಕಾರ್ಯಕ್ರಮಗಳಲ್ಲಿ ಮಾತಾಡಿದರೆ ಇವತ್ತು ದ್ವೇಷ ಭಾಷಣ ಅನ್ನುವಂತಹ ಒಂದು ಷಡ್ಯಂತ್ರವನ್ನು ಇವತ್ತು ನಿರ್ಮಾಣ ಮಾಡ್ತಾ ಇದೆ. ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ಏನು ಅಂತ ಹೇಳಿದರೆ, ಒಂದು ಹಿಂದೂ ಮುಖಂಡರ, ಹಿಂದೂ ಕಾರ್ಯಕರ್ತರ ಒಂದು ಧ್ವನಿಯನ್ನು ಅಡಗಿಸುವಂತಹ, ನಿಯಂತ್ರಿಸುವಂತಹ, ಅವರನ್ನು ಒಂದು ದಮನ ಮಾಡುವಂತಹ ಪ್ರಯತ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಸರ್, ಹೋರಾಟ ಯಾವ ರೀತಿ ಇರುತ್ತಂತ ಈ ಒಂದು ಬಿಲ್ ಈಗ ಮಂಡನೆಯಾಗಿದೆ? ಇನ್ನೂ ಹೋರಾಟದ ಬಗ್ಗೆ ಚರ್ಚೆ ಮಾಡಿಲ್ಲ. ಬಟ್ ಕಾಂಗ್ರೆಸ್ ಸರ್ಕಾರ ಮೇಲ್ನೋಟಕ್ಕೆ ಹಿಂದೂಗಳನ್ನ ವಿರೋಧ ಮಾಡಿಕೊಂಡು ರಾಜಕೀಯ ಮತ್ತು ಓಲೈಕೆ ರಾಜಕಾರಣ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದೆ. ಬಟ್ ಪ್ರತಿಯೊಬ್ಬ ಹಿಂದೂಗಳು ಕೂಡ ಎಚ್ಚೆತ್ತುಕೊಂಡು ಮುಂದೆ ಹೋರಾಟಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ಕೋಬೇಕು ಅಂತ ತಿಳ್ಕೊಳ್ತೀವಿ. ಸರ್, ಏನು ಹೇಳ್ತೀರಿ ಈ ಒಂದು ಬಿಲ್ ವಿಚಾರವಾಗಿ? ಸರ್, ಈ ಬಿಲ್ ಬರಬಾರ್ದಿತ್ತು. ಮೊದಲೇ ಬಿಲ್ ಇತ್ತು, ಆದ್ರೂ ಈ ಥರ ತಗೊಂಡು ಮತ್ತೆ ಮುಸ್ಲಿಮರು ಓಲೈಕೆ ಮಾಡಿಕೊಂಡು ಮತ್ತು ಯಾವ ಹಗರಣಗಳಿದೆ ಅದನ್ನು ಮುಚ್ಚಾಕ್ಲಿಕ್ಕೋಸ್ಕರ ಇದನ್ನೆಲ್ಲ ತೊಗೊಂಡು ಬಂದಿದ್ದಾರೆ. ಈಗ ಮೊನ್ನೆ ಎಲ್ಲ ಗೃಹಲಕ್ಷ್ಮಿ ಇದೆಲ್ಲ ಆಯಿತು, ಅದನ್ನು ಮುಚ್ಚಾಕ್ಲಿಕ್ಕೆ ಇದನ್ನೊಂದು ತೊಗೊಂಬಂದಿದ್ದಾರೆ. ಮತ್ತು ರಾಜಕಾರಣಿಗಳೆಲ್ಲ ಅದೇ ಥರ ಇದ್ದಾರೆ. ಈಗ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJP ಯವರು ಏನೋ ಒಂದು ತರ್ತಾರೆ, ಅದನ್ನು ಇಂಪ್ಲಿಮೆಂಟೇಷನ್ ಮಾಡದೆ ಇವರು ಒಂದು ತೊಗೊಬರ್ತಾರೆ, ಇವರು ಮಾಡೋಗಲ್ಲ. ಆ ಥರ ಎಲ್ಲನೂ ಅದೇ ಥರ ಆಗ್ತಾಯಿದೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ತೀವ್ರವಾಗಿ. ಹಿಂದೂಪರ ಮುಖಂಡರ ಮಾತಾಗಿತ್ತು. ಅಂದರೆ ದೊಡ್ಡ ಮಟ್ಟದ ಹೋರಾಟ ಮಾಡೋಕ್ಕೆ ಮುಂದಾಗ್ತಿದ್ದೇವೆ. ಈಗ ಪ್ರತಿಯೊಂದು ಸಂಘಟನೆಗಳು ಒಂದು ಕಡೆ ಕರೆ ಕೊಡ್ತೀವಿ. ಯಾಕಂದರೆ ಇದು ಹಿಂದೂಪರ ಬಿಲ್ ಆಗಿದೆ, ಹಿಂದೂಗಳನ್ನು ಮತ್ತು ಸ್ವಾಮೀಜಿಗಳನ್ನು ಜೈಲಿಗೆ ಕಳಿಸುವ ಬಿಲ್ ಆಗಿದೆ ಎಂಬುದು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಂಗ್ರೆಸ್ ಸರ್ಕಾರ ಇದೀಗ ದ್ವೇಷ ಭಾಷೆ ಬಿಲ್ ಮಂಡನೆ ಆಗಿದೆ. ಹೀಗಾಗಿ ಹಿಂದೂಪರ ಸಂಘಟನೆಗಳು ಆಕ್ರೋಶ ಹೊರಾಗ್ತಿದ್ದಾರೆ. ಇದು ಮುಸ್ಲಿಂ ಓಲೈಕೆಗಾಗಿ ಈ ಒಂದು ಬಿಲ್ ತಂದಿದ್ದಾರೆ ಅಂತ ಒಂದು ಕಡೆ ಕಿಡಿಕಾರ್ತಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲು ಈಗ ತಯಾರಿ ನಡೆಸಿದ್ದಾರೆ. ಇಲ್ಲಿ ಹಿಂದೂಪರ ಮುಖಂಡರಿದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ದ್ವೇಷ ಭಾಷೆ ಬಿಲ್ ಈಗ ಮಂಡನೆ ಆಗಿದೆ, ಏನು ಹೇಳ್ತೀರಿ ಸರ್ಕಾರ ಈ ಒಂದು ಬಿಲ್ ವಿಚಾರವಾಗಿ ಅಂತ? ಇದು ದ್ವೇಷ ಭಾಷಾ ಬಿಲ್ ಅಲ್ಲ, ಹಿಂದೂ ದ್ವೇಷದ ಬಿಲ್ ಇದೆ. ಯಾಕೆಂತ ಹೇಳಿದರೆ ಈಗಾಗಲೇ ಕಾನೂನಲ್ಲಿ ಸಾಕಷ್ಟು ಅವಕಾಶಗಳು ಇದ್ದರೂ ಸಹ ಇದನ್ನು ಮುಸ್ಲಿಮರ ಓಲೈಕೆ ಮಾಡಲಿಕ್ಕಾಗಿ, ರಾಜಕೀಯ ಉದ್ದೇಶಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಹಿಂದೂಗಳ ವಾಕ್ ಸ್ವಾತಂತ್ರ್ಯವನ್ನು ಈಗಾಗಲೇ ಸಂತರನ್ನ, ನಾಯಕರನ್ನ, ಮುಂದೆ ಮುಖಂಡರನ್ನ ಬಂಧಿಸಿ ಅವರ ಮೇಲೆ ಗಡೀಪಾರು ಮಾಡುವಂಥ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈಗ ಕಾನೂನನ್ನು ತೆಗೆದುಕೊಂಡು ಮುಸ್ಲಿಮರನ್ನು ಓಲೈಕೆ ಮಾಡಲಿಕ್ಕಾಗಿ ಮತ್ತಷ್ಟು ಹಿಂದೂಗಳ ವಾಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ವ್ಯವಸ್ಥಿತ ಪಿತೂರಿ ಈ ಬಿಲ್ ಮೂಲಕ ಮಾಡ್ತಾ ಇದೆ. ಇದನ್ನು ತೀವ್ರವಾಗಿ ಖಂಡನೆಯನ್ನು ಮಾಡ್ತಾ ಇದ್ದೇವೆ. ಇದು ಸಂವಿಧಾನ ಬಾಹಿರವಾದಂಥ ಬಿಲ್ ಇದೆ ಮತ್ತು ಇದಕ್ಕೆ ಯಾವುದೇ ರೀತಿಯಲ್ಲಿ ಇದ್ರ ವಿರುದ್ಧವಾಗಿ ಬೃಹತ್ ಪ್ರಮಾಣದ ಹೋರಾಟವನ್ನು ಎಲ್ಲ ಸಂಘಟನೆಗಳು ಸೇರಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡಲಿಕ್ಕಿದ್ದೇವೆ. ಸರ್, ಏನು ಹೇಳ್ತೀರಿ ಈ ಒಂದು ಬಿಲ್ ವಿಚಾರವಾಗಿ ಅಂತ? ಇದೇನು ಮುಸ್ಲಿಂ ಓಲೈಕೆಗಾಗಿ ಅಂತ ಹೇಳ್ತೀರಾ, ಏನು ಆರೋಪ ಮಾಡ್ತೀರಂತ? ಸಂಪೂರ್ಣವಾಗಿ ಈ ರಾಜ್ಯವನ್ನು ಇಸ್ಲಾಮಿಕ್ ಮತ್ತು ಕ್ರಿಶ್ಚಿಯನ್ ರಾಷ್ಟ್ರವನ್ನು ಮಾಡಲಿಕ್ಕೆ ಹೊರಟಿರುವಂಥ ರಾಜ್ಯ ಸರ್ಕಾರ ಮತ್ತು ಮೇಲಿರುವಂಥ ಕೆಲವೊಂದಷ್ಟು ಈಗ 15 ವರ್ಷದಿಂದ ಸೈಡಿಗೆ ಕೂತಿರುವಂಥವರಿಗೆ ಬೇರೆ ಯಾವುದು ಆಪ್ಷನ್ಸ್ ಇಲ್ಲ, ಈ ವೇವನ್ನು ತೊಗೊಂಡ್ಬಂದಿದ್ದಾರೆ. ದುರದೃಷ್ಟ ಏನು ಅಂದರೆ ಇದರಲ್ಲಿ ನಮ್ಮ ಇಲ್ಲಿರುವಂಥ ಹಿಂದುತ್ವದ ಸರ್ಕಾರದವರು ಕೂಡ ತೀವ್ರವಾಗಿ ಇದನ್ನು ವಿರೋಧಿಸುತ್ತಿಲ್ಲ, ಪ್ರಮುಖ ಸಂಘಟನೆಗಳು ಕೂಡ ಇದನ್ನು ವಿರೋಧಿಸುತ್ತಿಲ್ಲ. ಅಂದರೆ ಎಲ್ಲೋ ನಮಗೆ ಡೌಟ್ ಅನಿಸುತ್ತೆ, ಇಲ್ಲಿರುವ ರಾಜ್ಯ ಸರ್ಕಾರಕ್ಕೂ ಕೂಡ ಹಿಂದುತ್ವ ಯಾಕೋ ತಲೆನೋವಾಗಿರ್ಬೋದು. ಇದನ್ನು ನಾನು ಖಂಡಿಸ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಹಿಂದೂ ಜನಜಾಗೃತಿ ಸಮಿತಿ, ಸನಾತನ ಸಂಸ್ಥೆ ಮತ್ತು ಶ್ರೀರಾಮ್ ಸೇನೆಯಿಂದ ಉಗ್ರವಾದ ಹೋರಾಟವನ್ನು ನಾವು ಖಂಡಿತವಾಗಿ ಪ್ರಾರಂಭ ಮಾಡ್ತೀವಿ. ಇದು ಏನೇ ಅವರು ಬಿಲ್ಲನ್ನು ಮಸೂದೆಯನ್ನು ಮಾಡಲಿ, ಅದನ್ನು ಧಿಕ್ಕರಿಸಿ ನಮ್ಮ ಹಿಂದುತ್ವದ ಹೋರಾಟ ನಾವು ಮಾಡೇ ಮಾಡ್ತೀವಿ ಅಂತ ಈ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ ನಾನು. ಸರ್, ಬಿಲ್ ತಂದಿದ್ದಾರೆ. ಒಂದು ಕಡೆ ಯಾರು ದ್ವೇಷ ಭಾಷಣ ಮಾಡ್ತಾರೆ ಅವ್ರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಾರೆ. ಅದಕ್ಕೆ ಒಂದು ಕಡೆ ಡೆಫಿನೇಷನ್ ಸಹ ಇಲ್ಲ. ಒಂದು ಕಡೆ ದ್ವೇಷ ಭಾಷಣ ಬಿಲ್ಲನ್ನು ತಂದಿದ್ದಾರೆ, ಒಂದು ಕಡೆ ಸಾರ್ವಜನಿಕರು ಗಮನಕ್ಕೂ ತಂದಿಲ್ಲ. ಈ ಒಂದು ವಿಚಾರವಾಗಿ ಒಂದು ಆರೋಪ ಮಾಡ್ತಿದ್ರಾ? ನೋಡಿ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅನೇಕರ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ಪ್ರೊಫೆಸರ್ KS ಭಗವಾನ್ ಅವರು ನಮ್ಮ ದೇವರನ್ನು ವಿಡಂಬನಾತ್ಮಕವಾಗಿ ಮಾತಾಡ್ಬೇಕಾದ್ರೆ ಅವ್ರಿಗೆ ಯಾವುದೇ ರೀತಿಯ ದ್ವೇಷ ಕಾಣಿಸ್ಲಿಲ್ಲ, ವಾಕ್ ಸ್ವಾತಂತ್ರ್ಯ ಅಂತ ಹೇಳ್ತಿದ್ದಾರೆ. ಇವತ್ತು ನಮ್ಮ ಹಿಂದೂ ನಾಯಕರು, ಹಿಂದೂ ಕಾರ್ಯಕರ್ತರು ಇವತ್ತು ಕಾರ್ಯಕ್ರಮಗಳಲ್ಲಿ ಮಾತಾಡಿದರೆ ಇವತ್ತು ದ್ವೇಷ ಭಾಷಣ ಅನ್ನುವಂತಹ ಒಂದು ಷಡ್ಯಂತ್ರವನ್ನು ಇವತ್ತು ನಿರ್ಮಾಣ ಮಾಡ್ತಾ ಇದೆ. ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ಏನು ಅಂತ ಹೇಳಿದರೆ, ಒಂದು ಹಿಂದೂ ಮುಖಂಡರ, ಹಿಂದೂ ಕಾರ್ಯಕರ್ತರ ಒಂದು ಧ್ವನಿಯನ್ನು ಅಡಗಿಸುವಂತಹ, ನಿಯಂತ್ರಿಸುವಂತಹ, ಅವರನ್ನು ಒಂದು ದಮನ ಮಾಡುವಂತಹ ಪ್ರಯತ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಸರ್, ಹೋರಾಟ ಯಾವ ರೀತಿ ಇರುತ್ತಂತ ಈ ಒಂದು ಬಿಲ್ ಈಗ ಮಂಡನೆ ಆಗಿದೆ?
ಇನ್ನೂ ಹೋರಾಟದ ಬಗ್ಗೆ ಚರ್ಚೆ ಮಾಡಿಲ್ಲ. ಬಟ್ ಕಾಂಗ್ರೆಸ್ ಸರ್ಕಾರ ಮೇಲ್ನೋಟಕ್ಕೆ ಹಿಂದೂಗಳನ್ನ ವಿರೋಧ ಮಾಡಿಕೊಂಡು ಮತ ರಾಜಕೀಯ ಮತ್ತು ಓಲೈಕೆ ರಾಜಕಾರಣ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದೆ. ಬಟ್ ಪ್ರತಿಯೊಬ್ಬ ಹಿಂದೂಗಳು ಕೂಡ ಎಚ್ಚೆತ್ತುಕೊಂಡು ಮುಂದೆ ಹೋರಾಟಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ಕೋಬೇಕು ಅಂತ ತಿಳ್ಕೊಳ್ತೀವಿ. ಸರ್ ಏನು ಹೇಳ್ತೀರಿ ಈ ಒಂದು ಬಿಲ್ ವಿಚಾರವಾಗಿ? ಸರ್ ಈ ಬಿಲ್ ವಿಚಾರವಾಗಿ ಈ ಬಿಲ್ ಬರಬಾರ್ದಿತ್ತು. ಮೊದಲೇ ಬಿಲ್ ಇತ್ತು, ಆದ್ರೂ ಈ ಥರ ತೊಗೊಂಡು ಮತ್ತೆ ಮುಸ್ಲಿಮರು ಓಲೈಕೆ ಮಾಡಿಕೊಂಡು ಮತ್ತು ಯಾವ ಹಗರಣಗಳಿದೆ ಅದನ್ನು ಮುಚ್ಚಾಕ್ಲಿಕ್ಕೋಸ್ಕರ ಇದನ್ನೆಲ್ಲ ತೊಗೊಂಡು ಬಂದಿದ್ದಾರೆ. ಈಗ ಮೊನ್ನೆ ಎಲ್ಲ ಗೃಹಲಕ್ಷ್ಮಿ ಇದೆಲ್ಲ ಆಯಿತು, ಅದನ್ನು ಮುಚ್ಚಾಕ್ಲಿಕ್ಕೆ ಇದನ್ನೊಂದು ತೊಗೊಂಬಂದಿದ್ದಾರೆ. ಮತ್ತು ರಾಜಕಾರಣಿಗಳೆಲ್ಲ ಅದೇ ಥರ ಇದ್ದಾರೆ. ಈಗ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJPಯವರು ಒಂದು ಏನೋ ಒಂದು ತರ್ತಾರೆ, ಅದನ್ನು ಇಂಪ್ಲಿಮೆಂಟೇಷನ್ ಮಾಡಲ್ಲ, ಮಾಡದೆ ಇವರು ಒಂದು ತೊಗೊಬರ್ತಾರೆ, ಇವರು ಮಾಡೋಗಲ್ಲ. ಆ ಥರ ಎಲ್ಲ ಅದೇ ಥರ ಆಗ್ತಾಯಿದೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ತೀವ್ರವಾಗಿ. ಹಿಂದೂಪರ ಮುಖಂಡರ ಮಾತಾಗಿತ್ತು. ಅಂದರೆ ದೊಡ್ಡ ಮಟ್ಟದ ಹೋರಾಟ ಮಾಡೋಕ್ಕೆ ಮುಂದಾಗ್ತಿದ್ದೇವೆ. ಈಗ ಪ್ರತಿಯೊಂದು ಸಂಘಟನೆಗಳು ಒಂದು ಕಡೆ ಕರೆ ಕೊಡ್ತೀವಿ. ಯಾಕಂದರೆ ಇದು ಹಿಂದೂಪರ ಬಿಲ್ ಆಗಿದೆ, ಹಿಂದೂಗಳನ್ನು ಮತ್ತು ಸ್ವಾಮೀಜಿಗಳನ್ನು ಜೈಲಿಗೆ ಕಳಿಸುವ ಬಿಲ್ ಆಗಿದೆ ಎಂಬುದು ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.